ಪ್ರತಾಪ್ ಸಿಂಹ ಅವರಿಗೆ ಮೈಸೂರು ಬಿಜೆಪಿ ಟಿಕೆಟ್ ಮಿಸ್ ಆಯಿತು. 7 ತಿಂಗಳ ಹಿಂದೆ ಸಂಸದ ಪ್ರತಾಪ್ ಸಿಂಹ ರಿಜೆಕ್ಟ್ ಆಗಿದ್ರಂತೆ. ಪ್ರತಾಪ್ ಸಿಂಹ ಅವ್ರನ್ನ ರಿಜೆಕ್ಟ್ ಮಾಡಿದ್ದು ಬಿಜೆಪಿ ವರಿಷ್ಠರಂತೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ನಿನ್ನೆ ಮೊನ್ನೆ ಸರ್ಪ್ರೈಸ್ ಅಲ್ಲ, ಬ್ರೇಕಿಂಗ್ ಅಲ್ಲ, 7 ತಿಂಗಳ ಹಿಂದೆನೇ ಆದಂತಹ ಬೆಳವಣಿಗೆ ಇದು ಅಂತ. ಪ್ರತಾಪ್ ಸಿಂಹ ಅವ್ರನ್ನ ಆಗ್ಲೇ ರಿಜೆಕ್ಟ್ ಮಾಡಿದ್ರು ಬಿಜೆಪಿ ವರಿಷ್ಠರು. ವರಿಷ್ಠರ ನಿರ್ಧಾರ ಕೇಳಿ ತಬ್ಬಿಬ್ಬಾಗಿದ್ರಂತೆ ರಾಜ್ಯ ನಾಯಕರು. ಮೈಸೂರು ಕೊಡಗು ಕ್ಷೇತ್ರಕ್ಕೆ ಸಿಂಗಲ್ ನೇಮ್ ಪ್ರತಾಪ್ ಸಿಂಹ ಅವರ ಹೆಸರು ಪ್ರಪೋಸ್ ಆಗಿತ್ತು. ರಾಜ್ಯ ನಾಯಕರು ಅದನ್ನೇ ಪ್ರಸ್ತಾಪ ಮಾಡಿದ್ರು. ನೆಕ್ಸ್ಟ್ ಅಂತ ಯಾರು ಬೇರೆ ಯಾರಾಗ್ತಾರೆ ಅಂತ ಕೇಳಿದ್ರು ಬಿಜೆಪಿ ಹೈಕಮಾಂಡ್. ವರಿಷ್ಠರ ಮಾತಿನ ಬಳಿಕ ರಾಜ್ಯ ನಾಯಕರಿಗೆ ಗೊಂದಲ ಶುರುವಾಗಿತ್ತು. ಅದಾದ್ಮೇಲೆ ಹೊಸ ಅಭ್ಯರ್ಥಿಯನ್ನ ಹುಡುಕಾಟ ನಡೆಸಿದ್ರು ಬಿಜೆಪಿಯವರು. ಅಂತಿಮವಾಗಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಇದೀಗ ಅಖಾಡದಲ್ಲಿದ್ದಾರೆ. ಮತ್ತಷ್ಟು ಮಾಹಿತಿ ಕ್ವಿಕ್ ಆಗಿ ನನ್ನ ಸಹೋದ್ಯೋಗಿ ಮೈಸೂರಿಂದ ಜಾಯಿನ್ ಆಗ್ತಿದ್ದಾರೆ ರಂಗಸ್ವಾಮಿ. ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಸರ್ಪ್ರೈಸ್ ನಿನ್ನೆ ಮೊನ್ನೆದಲ್ಲ, ಹಿಂದಿಂದನೂ ಕೂಡ ಒಂದು ಕ್ಯಾಲ್ಕುಲೇಟಿವ್ ಸ್ಟ್ರಾಟಜಿಯನ್ನ ಬಿಜೆಪಿ ಅನುಸರಿಸಿತ್ತಾ? ಹರೀಶ್ ನಾಗರಾಜ್, 7 ತಿಂಗಳ ಹಿಂದೆ ಕೇಂದ್ರ ಸಮಿತಿಯ ಸಭೆ ನಡೆದಿತ್ತು. ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನುವಂತಹ ಚರ್ಚೆಯ ಸಂದರ್ಭದಲ್ಲಿ ಮೈಸೂರು ಕೊಡಗು ಕ್ಷೇತ್ರ ಅಂತ ಪ್ರಸ್ತಾಪ ಆಗ್ತಿದ್ದಂತೆಯೇ ರಾಜ್ಯದ ಪ್ರಮುಖ ವರಿಷ್ಠರ ಮಟ್ಟದಲ್ಲಿ ಪ್ರಭಾವವನ್ನು ಇಟ್ಟುಕೊಂಡಿರುವ ರಾಜ್ಯ ನಾಯಕರೊಬ್ಬರು ಪ್ರತಾಪ್ ಸಿಂಹ ಅವರ ಹೆಸರನ್ನ ಹೇಳ್ತಾರೆ. ಆ ನಂತರದಲ್ಲಿ ಒಂದು ಕ್ಷಣವೂ ಯೋಚನೆ ಮಾಡದ ರೀತಿಯಲ್ಲಿ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆ ವರಿಷ್ಠ ನಾಯಕರಿಂದ, ಅಂದ್ರೆ ಬಿಜೆಪಿಯ ನಂಬರ್ 1 ನಂಬರ್ 2 ಆ ಇಬ್ಬರು ನಾಯಕರ ಪೈಕಿ ಒಬ್ಬರಿಂದ ನೆಕ್ಸ್ಟ್ ಅನ್ನುವಂತಹ ವರ್ಡ್ ಬರುತ್ತೆ. ಈ ವರ್ಡ್ ಅನ್ನ ಕೇಳಿ ಸಹಜವಾಗಿ ಅಲ್ಲಿದ್ದವರು ಗಾಬರಿ ಆಗ್ತಾರೆ. ಅಂದ್ರೆ ಪ್ರತಾಪ್ ಸಿಂಹ ಅವರ ಹೆಸರನ್ನ ಬೇಡ ಅಂತ ಹೇಳಾಯ್ತು, ಹೊಸಬ್ರು ಯಾರು ಅಂತ. ಇನ್ಫ್ಯಾಕ್ಟ್ ಆ ಸಂದರ್ಭಕ್ಕೆ ಪ್ರತಾಪ್ ಸಿಂಹ ಅವರ ಬಿಟ್ಟು ಬೇರೆ ಯಾವ ಹೆಸರುಗಳೂ ಕೂಡ ರಾಜ್ಯ ನಾಯಕರ ತಲೆಯಲ್ಲಿ ಇರಲಿಲ್ಲ. ನೆಕ್ಸ್ಟ್ ಅನ್ನುವಂತಹ ಆ ಹೇಳಿಕೆಯನ್ನ ಅಂದ್ರೆ ಅಥವಾ ಆ ವರ್ಡ್ ಅನ್ನ ಕೇಳಿದ ನಂತರದಲ್ಲಿ ಹೊಸ ಅಭ್ಯರ್ಥಿಗಳ ಹುಡುಕಾಟ ಶುರುವಾಗಿತ್ತು. ಈ ಹಂತದಲ್ಲಿ ಅನೇಕ ಹೆಸರುಗಳು ಚರ್ಚೆಗೆ ಬಂದವು. ಸ್ಥಳೀಯ ನಾಯಕರಿಂದ ಹಿಡಿದು ರಾಜ್ಯ ನಾಯಕರವರೆಗೆ ಬೇರೆ ಬೇರೆ ಹೆಸರುಗಳು ಚರ್ಚೆಗೆ ಬಂದಿದ್ವು. ಅದು ಎಲ್ಲವೂ ಪಕ್ಷದ ಆಂತರಿಕವಾಗಿ ನಡೆದಂತಹ ಬೆಳವಣಿಗೆಗಳು. ಆದ್ರೆ ಅಂತಿಮವಾಗಿ RSS ನ ಪ್ರಮುಖ ನಾಯಕರು ಪ್ರಮೋದದೇವಿ ಒಡೆಯರ್ ಅವರು ಮತ್ತು ಯದುವೀರ್ ಅವರ ಜೊತೆ ಮಾತುಕತೆಯನ್ನ ಆಡಿ ಅವರ ರಾಜವಂಶವನ್ನ ಬಿಜೆಪಿಗೆ ಕರೆತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಂದ್ರೆ 2 ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಬೇಕು ಅಥವಾ ಗಮನಿಸಬೇಕು. ಒಂದು, ಈ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ಪಿಸಲಿಕ್ಕೆ ಮೈಸೂರು ಜಿಲ್ಲೆಯ ನಾಯಕರಾಗ್ಲಿ ಅಥವಾ ರಾಜ್ಯದ ನಾಯಕರಾಗ್ಲಿ ಅಥವಾ ಕರ್ನಾಟಕದ ಯಾವೊಬ್ಬ ರಾಜಕಾರಣಿಯೂ ಕಾರಣ ಅಲ್ಲ ಅನ್ನುವಂತಹದ್ದು ಮೊದಲನೆಯದು. ಅಂದ್ರೆ ನೇರವಾಗಿ ಬಿಜೆಪಿ ವರಿಷ್ಠರು ಪ್ರತಾಪ್ ಸಿಂಹ ಅವರನ್ನು ರಿಜೆಕ್ಟ್ ಮಾಡಿದ್ದಾರೆ. ಸಂಸದ ಈಗ ಹೊಸದಾಗಿ ಯದುವೀರ್ ಅವರನ್ನ ಕರೆದುಕೊಂಡು ಬಂದಂತವರು RSS ನವರು. ಅಲ್ಲಿಯೂ ಕೂಡ ರಾಜ್ಯದ ಬೇರೆ ಯಾವುದೇ ಬಿಜೆಪಿ ನಾಯಕರ ಪಾತ್ರ ಇಲ್ಲ ಅನ್ನೋದು ಇದು ಅತ್ಯಂತ ಮುಖ್ಯವಾದಂತಹ ವಿಚಾರ. ಒಟ್ಟಾರೆಯಾಗಿ ಪ್ರತಾಪ್ ಸಿಂಹ ಅವರು ಮಿಸ್ ಆಗಿದೆ. ಯದುವೀರ್ ಅವರು ನಾಳೆಯಿಂದ ಅಧಿಕೃತವಾಗಿ ಅಖಾಡಕ್ಕಿಳಿತಾರೆ. ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ ರಂಗಸ್ವಾಮಿ. ಫೈನಲಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಈಗ ಅಖಾಡಕ್ಕೆ ಬರ್ತಿದ್ದಾರೆ, ನಾಳೆ ಬಿಜೆಪಿಯನ್ನು ಸೇರ್ತಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.